ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಹೊಸ ವರ್ಷದಲ್ಲಿ ಹಲವು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ವಿಶೇಷವಾಗಿ ಗುರು, ಶುಕ್ರ ಹಾಗೂ ಬುಧ ಕೂಡ ತಮ್ಮ ರಾಶಿಯನ್ನು ಬದಲಾವಣೆ ಮಾಡ್ತವೆ. ಈ ಗ್ರಹಗಳ ಸ್ಥಾನ ಬದಲಾವಣೆ ಕೆಲವೊಮ್ಮೆ ದ್ವಾದಶ ರಾಶಿಗಳಿಗೆ ಆಸ್ತಿ, ವಾಹನ, ಚಿನ್ನಾಭರಣ ಹಾಗೂ ಇನ್ನಿತರೆ ದುಬಾರಿ ವಸ್ತುಗಳ ಖರೀದಿ ಮಾಡೋದಕ್ಕೆ ಒಂದು ಸುಸಂದರ್ಭವನ್ನು ಒದಗಿಸುತ್ತದೆ. ಜೊತೆಗೆ ಹಣದ ಆಗಮನಕ್ಕೂ ಕೂಡ ದಾರಿಯನ್ನು ಮಾಡಿಕೊಡ್ತವೆ. ಆದರೆ ಇನ್ನು ಕೆಲವು ರಾಶಿಯವರಿಗೆ ಈ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಈ ಗ್ರಹಗಳು ಸವಾಲುಗಳನ್ನು ಕೂಡ ತಂದೊಡ್ಡಬಹುದು. ಹಾಗಾದರೆ 2026ರ ಹೊಸ ವರ್ಷದಲ್ಲಿ ಕಟಕ ರಾಶಿಯವರ ಆರ್ಥಿಕ ಭವಿಷ್ಯ ಹಾಗೂ ವೃತ್ತಿ ಭವಿಷ್ಯ ಯಾವ ರೀತಿ ಇರುತ್ತೆ, ಹಣದ ಆಗಮನಕ್ಕೆ ಯೋಗ್ಯವಾದಂತಹ ಸಮಯ ಯಾವುದು, ಯಾವ ತಿಂಗಳಿನಲ್ಲಿ ಸ್ವಂತ ಹುದ್ದೆಯನ್ನು ಶುರು ಮಾಡಬಹುದು, ಮತ್ತು ಸರ್ಕಾರಿ ಹುದ್ದೆಯನ್ನು ಪಡೆಯುವಂತಹ ಯೋಗ ಇದೆಯೋ ಇಲ್ವೋ, ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ 2026ರ ಹೊಸ ವರ್ಷ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯವರಿಗೆ ಸವಾಲುಗಳಿಂದಲೇ ತುಂಬಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನು ನೀವು ಅನುಭವಿಸಬಹುದು. ಹೊಸ ವರ್ಷ ಕಳೆದ ವರ್ಷಕ್ಕಿಂತಲೂ ಕೂಡ ನಿಮಗೆ ಹೆಚ್ಚು ಸೂಕ್ಷ್ಮವಾಗಿ ಇರುತ್ತದೆ. ನಿಮ್ಮ ಜಾತಕದ ಅದೃಷ್ಟದ ಮನೆಯ ಮೇಲೆ ಶನಿಯ ಪ್ರಭಾವ ಇರುವುದರಿಂದಾಗಿ ನೀವು ಯಶಸ್ಸನ್ನು ಸಾಧಿಸಲು ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ವರ್ಷದ ಆರಂಭದಲ್ಲಿ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಹೆಚ್ಚಿದ ವೆಚ್ಚ ಹಾಗೂ ಸಣ್ಣ ನಷ್ಟಗಳ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ಆದರೂ ಈ ಸಮಯದಲ್ಲಿ ನೀವು ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಅವಕಾಶಗಳನ್ನು ಪಡೆಯುತ್ತೀರಿ. ವೆಚ್ಚಗಳ ಹೆಚ್ಚಳದ ಜೊತೆಗೆ ಆದಾಯದ ಅವಕಾಶಗಳು ಸಹ ಉದ್ಭವಿಸುತ್ತವೆ. ಈ ಸಮಯದಲ್ಲಿ ಯಾವುದೇ ಹೊಸ ವೃತ್ತಿ ಸಂಬಂಧಿತ ಬದಲಾವಣೆಗಳು ವೆಚ್ಚಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಆರಂಭಿಕ ತಿಂಗಳುಗಳಲ್ಲಿ ನೀವು ಹಣಕಾಸಿನ ಯೋಜನೆಯನ್ನು ನಿರ್ವಹಿಸುವುದು ಬಹಳ ಮುಖ್ಯ. ಸ್ನೇಹಿತರೆ, ವರ್ಷದ ಆರಂಭದ ದಿನಗಳಲ್ಲಿ ಕಟಕ ರಾಶಿಯವರ ಆರ್ಥಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ಈಗ ನೋಡೋಣ. 2026ರ ಹೊಸ ವರ್ಷದ ಆರಂಭ ಕಟಕ ರಾಶಿಯವರಿಗೆ ಏರಿಳಿತಗಳಿಂದ ಕೂಡಿರುತ್ತದೆ. ಹಣದ ಆಗಮನಕ್ಕಿದ್ದ ಸವಾಲುಗಳು ಹೆಚ್ಚಾಗುತ್ತವೆ. ಹಣ ನಿರ್ವಹಣೆಗೆ ಕಷ್ಟಕರವಾಗುವಂತಹ ಸಮಯ ಇದಾಗಬಹುದು. ಆದರೂ ನಿಮ್ಮ ಶ್ರಮದಿಂದ ಎಲ್ಲ ಸಮಸ್ಯೆಗಳನ್ನು ನೀವು ಮೆಟ್ಟಿ ನಿಲ್ಲಬಹುದು. ಆರ್ಥಿಕ ಹೊರೆ ಹೆಚ್ಚಾಗಲು ಬಿಡಬೇಡಿ. ಈ ಸಮಯದಲ್ಲಿ ಉದ್ಯೋಗ ಬದಲಾಯಿಸುವುದು ಶುಭವಲ್ಲ. ಇದರಿಂದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವರ್ಷದ ಆರಂಭದಲ್ಲಿ ಕಟಕ ರಾಶಿಯವರಿಗೆ ಕೊಂಚ ಏರಿಳಿತಗಳು ಬರ್ತಾ ಇರ್ತವೆ. ವರ್ಷ ಪೂರ್ತಿ ಶನಿಯು ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಇರ್ತಾನೆ. ಇದು ಪ್ರಯಾಣ ಮತ್ತು ಉನ್ನತ ಶಿಕ್ಷಣದ ಕ್ಷೇತ್ರಗಳಲ್ಲಿ ಕೆಲವು ಅಡೆತಡೆಗಳನ್ನು ಉಂಟು ಮಾಡಬಹುದು. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲಿತಾಂಶಗಳು ನೀವು ಬಯಸಿದಂತೆ ಇರುವುದಿಲ್ಲ. ಈ ಸಮಯದಲ್ಲಿ ಶನಿಯು ಅದೃಷ್ಟವನ್ನು ಅವಲಂಬಿಸುವುದನ್ನು ತಡೆಯುತ್ತಾನೆ, ಹೆಚ್ಚು ಶ್ರಮಿಸುವಂತೆ ನಿಮ್ಮನ್ನು ಒತ್ತಾಯಿಸುತ್ತಾನೆ. ಇನ್ನು ಈ ವರ್ಷ ರಾಹು ಡಿಸೆಂಬರ್ವರೆಗೆ ನಿಮ್ಮ 8ನೇ ಮನೆಯಲ್ಲಿ ಇರುತ್ತಾನೆ. ಇದು ಹಣಕಾಸಿನ ವಿಷಯಗಳಲ್ಲಿ ಏರಿಳಿತಗಳನ್ನು ತರುತ್ತದೆ. ಜೊತೆಗೆ ಕೇತು ವರ್ಷ ಪೂರ್ತಿ ನಿಮ್ಮ 2ನೇ ಮನೆಯಲ್ಲಿ ಇರುತ್ತಾನೆ. ಇದು ಕೆಲವು ತುರ್ತು ಕೆಲಸಗಳಿಗೆ ಹಠಾತ್ತನೆ ವೆಚ್ಚವನ್ನು ಹೆಚ್ಚಳ ಮಾಡೋದಕ್ಕೆ ಕಾರಣ ಆಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದು ಸೂಕ್ತವಲ್ಲ. ಆದರೆ ವರ್ಷದ ಮಧ್ಯ ಮಾರ್ಗದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಗುರುವಿನಿಂದ ಪರಿಹಾರ ಸಿಗುತ್ತದೆ. ಇನ್ನು ವರ್ಷದ ಮಧ್ಯಭಾಗದಲ್ಲಿ ಕಟಕ ರಾಶಿಯವರ ಆರ್ಥಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಕಟಕ ರಾಶಿಯವರಿಗೆ ವರ್ಷದ ಮಧ್ಯ ಮಾರ್ಗವು ತುಂಬ ಉತ್ತಮವಾಗಿದೆ. ಜೂನ್ 2026ರ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭವಾಗುತ್ತದೆ. ಗುರು ಉತ್ತುಂಗ ರಾಶಿಯಲ್ಲಿ ಪ್ರವೇಶವನ್ನು ಮಾಡುವುದರಿಂದ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಬಲಗೊಳ್ಳುತ್ತವೆ. ಈ ಅವಧಿಯು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಶುಭಕರವಾಗಿದೆ. ಈ ಸಮಯದಲ್ಲಿ ದೀರ್ಘಾವಧಿಯ ಪ್ರಯತ್ನಗಳು ಫಲವನ್ನು ಕೊಡ್ತವೆ. ನೀವು ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುತ್ತೀರಿ. ಈ ಸಮಯದಲ್ಲಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಉದ್ಯಮಿಗಳು ಹೊಸ ಯೋಜನೆಗಳಿಂದ ಲಾಭವನ್ನು ಪಡೆಯಬಹುದು. ಉದ್ಯೋಗವನ್ನು ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಬಯಸಿದಂತಹ ಹುದ್ದೆ ಸಿಗುತ್ತದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಮಾಡುವವರಿಗೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಜೊತೆಗೆ ವಿದೇಶಗಳಿಂದಲೂ ಕೂಡ ಉದ್ಯೋಗ ಅವಕಾಶಗಳು ಬರುವ ಸಾಧ್ಯತೆ ಇದೆ.
ಇನ್ನು ವರ್ಷದ ಅಂತ್ಯ ಭಾಗದಲ್ಲಿ ಕಟಕ ರಾಶಿಯವರ ಆರ್ಥಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ. 2026ರ ವರ್ಷದ ಅಂತ್ಯದ ತಿಂಗಳುಗಳಲ್ಲಿ ಕಟಕ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಅಕ್ಟೋಬರ್ 31ರ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಬಲಗೊಳ್ಳಲು ಪ್ರಾರಂಭವಾಗುತ್ತದೆ. ಈ ಅವಧಿಯಲ್ಲಿ ಗುರು ನಿಮ್ಮ 2ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಕುಟುಂಬ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಈ ಅವಧಿಯು ಅತ್ಯಂತ ಶುಭಕರವಾಗಿರುತ್ತದೆ. ಜೊತೆಗೆ ವ್ಯವಹಾರದ ವೇಗ ಹೆಚ್ಚಾಗಿ ಗಣನೀಯ ಲಾಭವನ್ನು ಕೂಡ ತರುತ್ತದೆ. ದೀರ್ಘಕಾಲದ ಆಸ್ತಿ ವಿವಾದಗಳನ್ನು ಪರಿಹರಿಸುವ ಸಾಧ್ಯತೆ ಇದೆ. ಈ ಸಮಯ ಹೂಡಿಕೆಗಳಿಗೆ ತುಂಬ ಸೂಕ್ತವಾದಂತಹ ಸಮಯ. ರಿಯಲ್ ಎಸ್ಟೇಟು, ಭೂಮಿ ಅಥವಾ ಚಿನ್ನದಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಮುಂದೆ ತುಂಬ ಪ್ರಯೋಜನಕಾರಿಯಾಗುತ್ತದೆ. ಒಟ್ಟಾರೆಯಾಗಿ ಈ 2026ರ ಹೊಸ ವರ್ಷ ಕಟಕ ರಾಶಿಯವರಿಗೆ ಏರಿಳಿತಗಳಿಂದ ಕೂಡಿದ್ದರೂ ಹೆಚ್ಚು ನಷ್ಟವನ್ನು ತರುವುದಿಲ್ಲ. ವರ್ಷದ ಮೊದಲಾರ್ಧದ ನಂತರ ಎಲ್ಲ ಸಮಯವೂ ಕೂಡ ಕಟಕ ರಾಶಿಯವರಿಗೆ ತುಂಬ ಅದ್ಭುತವಾಗಿರ್ತದೆ ಮತ್ತು ಲಾಭದ ದಿನಗಳನ್ನು ತಂದುಕೊಡ್ತಾ ಇರ್ತದೆ. ಮಧ್ಯ ಮಾರ್ಗದ ನಂತರ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ, ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮಗೆ ಲಾಭದ ನಿರೀಕ್ಷೆ ಹೆಚ್ಚಾಗಿರ್ತದೆ. ಅದಕ್ಕೆ ತಕ್ಕಂಗೆ ಲಾಭ ಕೂಡ ಬರೋದಕ್ಕೆ ಪ್ರಾರಂಭವಾಗ್ತದೆ. ಸ್ನೇಹಿತರೆ, ಇದಿಷ್ಟು 2026ರಲ್ಲಿನ ಕಟಕ ರಾಶಿಯವರ ಆರ್ಥಿಕ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಭವಿಷ್ಯ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.